ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜುಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹಬ್ಬ ಹತ್ರ ಬಂತಲ್ವಾ, ಗಣೇಶನ ಹಬ್ಬ ಇನ್ನೇನು ಬಂತು. ಗಣೇಶನಿಗೆ ಫೇವ್ರೇಟ್ ಅಂದರೆ ಲಾಡು. ನಾವು ಯಾವ ಥರ ಲಾಡು ಮಾಡಿದ್ರು ಗಣೇಶನಿಗೆ ತುಂಬ ಫೇವ್ರೇಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾನಿವತ್ತು ಗಣೇಶನ ಹಬ್ಬಕ್ಕೆ ಅಂತ ಬೇಸನ್ ಲಾಡು ಮಾಡ್ತಾಯಿದ್ದೀನಿ. ವೆರಿ ಈಸಿ, ಕಡಿಮೆ ತುಪ್ಪದಲ್ಲಿ ಮನೇಲಿ ಈಸಿಯಾಗೆ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬೇಸನ್ ಲಾಡುಗೆ ಬೇಕಾಗಿರೋದು ಕಡಲೆ ಹಿಟ್ಟು, ಹಸಿಬೇಳೆ ಹಿಟ್ಟು ಅಂತೀವಲ್ಲ, ಅದು ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಬೇಕು. ಅದನ್ನು ನಾವಿಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಒಂದು ದಪ್ಪ ತಳ ಇರೋ ಪಾತ್ರೆ, ಬಾಣಲಿ ಅಂಥದ್ದು ಏನಾದರೂ ತೊಗೊಳ್ರಿ. ಇಲ್ಲಾಂದರೆ ನಾನ್ ಸ್ಟಿಕ್ ಇದ್ದರೆ ತುಂಬ ಒಳ್ಳೆಯದು, ಅಂಟ್ಕೊಳ್ಳೋದಿಲ್ಲ. ತೊಗೊಂಡು ಅದರಲ್ಲಿ ನೀಟಾಗಿ ಹಸಿಬೇಳೆ ಹಿಟ್ಟನ್ನ ಹುರ್ಕೊಬೇಕು, ಕಡಲೆ ಅಂದರೆ ಬಜ್ಜಿ ಹಿಟ್ಟನ್ನು. ನೋಡಿ ನಾನಿಲ್ಲಿ 2 ಬೌಲಷ್ಟು ಏನು ಹಸಿಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ಅಥವಾ ಸಿಮ್ಮಲ್ಲೇ ಇಟ್ಕೊಂಡು ತುಂಬ ಹೊತ್ತು ಹುರಿಬೇಕಾಗುತ್ತೆ ಇದು. ಯಾಕಂದರೆ ಹುರಿದಷ್ಟು ಚೆನ್ನಾಗಿ ಅಂದರೆ ಹಸಿ ಹಸಿ ಸ್ಮೆಲ್ಲು ಇರಬಾರ್ದು. ಅದೇನು ಬಜ್ಜಿ ಹಿಟ್ಟಿರುತ್ತಲ್ಲ, ನೀಟಾಗಿ ಮೀಡಿಯಮ್ ಉರಿಯಲ್ಲೇ ನಾವು ಬೇಯಿಸ್ಕೊಂಡಿದ್ರೆ ಸ್ಮೆಲ್ಲೆಲ್ಲ ಹೋಗಿ ತುಂಬ ಒಳ್ಳೆ ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತುಪ್ಪನೂ ಅಷ್ಟೇ, ತುಂಬ ಏನು ಬೇಕಾಗಲ್ಲ. ಬೇಸನ್ ಲಾಡು ಅಂದರೆ ತುಪ್ಪ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಅದೇನಂದರೆ ಬೇಸನ್ ಲಾಡುನ ತಿನ್ನೋದಲ್ಲ, ಅದು ಬಾಯಲ್ಲಿಟ್ರೆ ಕರಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅದು ಅಷ್ಟು ತುಪ್ಪ ಹಾಕಿ ಬಾಯಲ್ಲಿಟ್ಟಿದ ತಕ್ಷಣ ಕರಗೋಗ್ಬಿಡುತ್ತೆ, ಆ ಥರ ತಿನ್ನೋದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದೇ ಥರನೇ ಇರುತ್ತೆ. ಹಾಗೆ ತುಂಬ ಟೇಸ್ಟು, ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ. ಹಾಗಾಗಿ ಬಟ್ ಏನಂದರೆ ತುಪ್ಪ ಜಾಸ್ತಿ ಇದು ಮಾಡ್ಕೋಬೇಕಲ್ಲ ಇದಕ್ಕೆ ಅಂತ ತುಂಬ ಜನ ಇದನ್ನು ಅವಾಯ್ಡ್ ಮಾಡ್ತಾರೆ. ಬಟ್ ಏನಂದರೆ ನಾನಿವತ್ತು ತೋರಿಸ್ತಾ ಇರೋದು ಸ್ವಲ್ಪ ತುಪ್ಪದಲ್ಲೂ ಕೂಡ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತುಪ್ಪನ ಹುರ್ಕೊತಾ ಇದ್ದೀನಿ. ಮೆಸರ್ಮೆಂಟಿಗೆ ನಾನಿಲ್ಲಿ ಶುಗರು ಮತ್ತು ಇದನ್ನು 2 ಬೌಲಷ್ಟು ಆಗೋಷ್ಟು ಕಡಲೆ ಹಿಟ್ಟು, ಹಸಿಬೇಳೆ ಹಿಟ್ಟು ತೊಗೊಂಡ್ರೆ 1 ಬೌಲ್ ಆಗೋಷ್ಟು ಶುಗರ್ ತೊಗೊಂಡಿನಿ. ಬಟ್ ತುಪ್ಪನ ಆ ಥರ ಕ್ವಾಂಟಿಟಿಯಲ್ಲಿ ತೊಗೊಂಡಿಲ್ಲ, ನೋಡ್ಕೊಂಡು ಹದ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅದು ಕೂಡ 1 ಕಪ್ಪು ಬೇಕು ಅಂತ ಹೇಳ್ತಾರೆ, ಬಟ್ ನಾನು ಅಷ್ಟೊಂದು ಹಾಕ್ತಾ ಇಲ್ಲ. ಸ್ವಲ್ಪ ತುಪ್ಪದಲ್ಲೇ ಹೇಗೆ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಅದನ್ನು. ಇನ್ನೊಂದೇನೆಂದರೆ, ತುಂಬ ಉರಿ ಜಾಸ್ತಿ ಇಟ್ಕೊಂಡು ಹುರಿದ್ಬಿಟ್ರೆ ಅದು ಸ್ಮೆಲ್ ಹೋಗೋದಿಲ್ಲ, ಬಟ್ ಏನಂದರೆ ಹೊತ್ತದಂಗೆ ಆಗಿಬಿಡುತ್ತೆ. ಆವಾಗ ಕಹಿ ಕಹಿ ಬಂದುಬಿಡುತ್ತೆ ಉಂಡೆ. ಹಾಗಾಗಿ ಸ್ವಲ್ಪ ಉರಿಯನ್ನು ಕಡಿಮೆನೇ ಇಟ್ಕೊಂಡು ನಿಧಾನವಾಗಿ ನಿಧಾನವಾಗಿ ಹುರ್ಕೊಬೇಕು. ಹುರಿತಾ ಇದ್ದಾಗ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ. ಹಾಗೆ ಅದೇನಂದರೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಸ್ಟಾರ್ಟಿಂಗ್ ಇದ್ದಿದ್ದು ಕಲರ್ ಇಲ್ಲ, ಸ್ವಲ್ಪ ಇವಾಗ ಗೋಲ್ಡನ್ ಕಲರ್ ಬರ್ತಾ ಇದೆ. ವೈಟ್ ಇರೋವಂಥದ್ದು ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ಥರ ಕಲರ್ ಚೇಂಜ್ ಆಗಬೇಕು. ಇಷ್ಟ ಆಗೋ ಥರ ನಿಧಾನಕ್ಕೆ ಹುರ್ಕೋಬೇಕು. ಇದನ್ನು ಅರ್ಜೆಂಟಲ್ಲೇ ಮಾಡ್ತೀವಿ ಅಂತ ಅನ್ನಕ್ಕೆ ಹೋಗಬೇಡಿ, ತುಂಬ ಪೇಷನ್ಸ್ ಬೇಕು ಮಾಡೋದಕ್ಕೆ. ಯಾಕಂದರೆ ನಿಧಾನಕ್ಕೆ ಹುರಿಬೇಕಲ್ಲ, ತುಂಬ ಹೊತ್ತು ಬೇಕು, ಟೈಮ್ ಹಿಡಿಯುತ್ತೆ ಇದು. ನೋಡಿ, ಈ ಥರ ಹದ ಬರಬೇಕು. ಇಷ್ಟ ಆದರೆ ಸಾಕು. ಇವಾಗ ಒಂದು ಜಾರಿಗೆ, ಮಿಕ್ಸಿ ಜಾರಿಗೆ ಹೇಳಿದ್ನಲ್ಲ ಕ್ವಾಂಟಿಟಿಯನ್ನು, 2 ಕಪ್ ಆಗೋಷ್ಟು ಹಸಿಬೇಳೆ ಹಿಟ್ಟು ಅಂದರೆ ಬಜ್ಜಿ ಹಿಟ್ಟಿಗೆ, ಕಡಲೆಬೇಳೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ಶುಗರ್ನ ತೊಗೋಬೇಕು. ನನಗೆ 1 ಕಪ್ ತೊಗೊಂಡಿದ್ದೀನಿ. 2 ಕಪ್ಪಲ್ಲಿ ಹಿಟ್ಟು ತೊಗೊಂಡಿರೋದಕ್ಕೆ ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ ಶುಗರ್ನ. ಇದಕ್ಕೆ ನಾನು 2 ಏಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಅದ್ರ ಜೊತೆನೇ ಹಾಕ್ಬಿಟ್ಟಿದ್ದೀನಿ. ಒಂದು 4ರಿಂದ 5 ಏಲಕ್ಕಿಯನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಸಪ್ರೇಟಾಗಿ ಕುಟ್ಟು ಕೂಡ ಹಾಕ್ಬೋದು, ಬಟ್ ಎರಡೆರಡು ಕೆಲಸ ಏನು ಈ ಥರ ಒಂದೇ ಸಲ ಆಗಿಬಿಡುತ್ತಲ್ಲ, ಹಾಗಾಗಿ ಇದರೊಳಗೇನೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಶುಗರನ್ನು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಅದು ಸ್ವಲ್ಪ ಹೊತ್ತು ಇಟ್ಟನಲ್ಲ, ಎಣ್ಣೆ ಅಂಶ ಬಿಟ್ಕೊಂಡಿದೆ. ಇವಾಗ ಪೌಡ್ರನ್ನ ಏನು ಶುಗರ್ನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ಅಂದರೆ ಪೂರ್ತಿ ಕೂಡ ಬೇಕಾಗುತ್ತೆ. ನಾನು ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ಆಮೇಲೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿದ್ರೆ ತುಂಬ ಒಳ್ಳೆಯದಿದು. ಕೈಯಲ್ಲೇ ಮಾಡಬೇಕು, ನಾದಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ನಾನು ಸ್ಪೂನಲ್ಲೇ ಸ್ಟಿರ್ ಮಾಡ್ಕೊತಾ ಇದ್ದೀನಿ. ತಣ್ಣಗಾಗಿದೆ, ಸ್ವಲ್ಪ ಮಾತ್ರ ಬಿಸಿ ಇತ್ತು ಅಷ್ಟೇ. ನೀಟಾಗಿ ಅದನ್ನೆಲ್ಲ ಏನು ಶುಗರೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಎಲ್ಲನೂ ಹದನ ಕೈಯಿಂದನೇ ಹಿಟ್ಟು ಥರ ನಾದ್ಕೊಬೇಕು. ಎಲ್ಲ ಶುಗರನ್ನು ಹಾಕ್ಕೊಂಬಿಡಿ, ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಬಿಡಿ. ಅದೇನಂದರೆ ಉಂಡೆ ಕಟ್ಟಿದ್ರೆ ಅದು ಒಡ್ಕೊಬಾರ್ದು. ಹಾಗೆ ಅದು ಎಣ್ಣೆ ಅಂಶ ಬಿಡಬೇಕದು ಕೈಯಲ್ಲಿ. ಉಂಡೆ ಕಟ್ತಾ ಇದ್ದಾಗ ಎಣ್ಣೆ ಅಂಶ ಬಿಡಬೇಕು, ಆ ಥರ ಹದ ಬರಬೇಕು. ಅಷ್ಟಾಗಿದೆ ಅಂದರೆ ಉಂಡೆ ಚೆನ್ನಾಗಿ ಬಂದಿದೆ, ಹಸಿಬೇಳೆ ಹಿಟ್ಟು ಬೆಂದಿದೆ ಅಂತ ಅರ್ಥ. ಅಷ್ಟು ಆಗೋ ತನಕ ನಿಧಾನಕ್ಕೆ ಅದನ್ನು ನಾದ್ಕೊಳ್ಳಿ. ನೋಡಿ, ಚೆನ್ನಾಗಿ ನಾದ್ಕೊಂಡು ಅದನ್ನು ಕೈಯಲ್ಲೇ ಉಂಡೆ ಕಟ್ಬೋದು. ಕೈಗೂ ಅಂಟ್ಕೊತಾ ಇಲ್ಲ. ನೋಡಿ, ಎಣ್ಣೆ ಜಿಡ್ಡು ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ, ಶೈನಿ ಬರ್ತಾ ಇದೆ. ಅದೇನಂದರೆ ತುಪ್ಪದ್ದು ಇದು ಮಾಡೋದು. 2 ಕೈಯಿಂದ ಒತ್ತಿ ಮಾಡಬೇಕಂತ ಏನಿಲ್ಲ, ಸಿಂಪಲ್ಲಾಗಿ ಕೈಯಿಂದ ಇದು ಮಾಡಿದ್ರೆ ಸಾಕು. ನೋಡಿ, ಎಣ್ಣೆ ಜಿಡ್ಡು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಸಿಯಾಗಿ ಒಬ್ಬರೇ ಮಾಡ್ಕೊಂಬಿಡ್ಬೋದು. ಒಂದು ಇಬ್ಬರು ಬೇಕು ಮನೇಲಿ, ಒಬ್ಬರಿಗೆ ಆಗಲ್ಲಪ್ಪ ಅನ್ನೋದಾಗಿ ಏನಿಲ್ಲ. ಇದು ಈಸಿ ರೆಸಿಪಿ, ತುಂಬ ಬೇಗನೆ ಆಗೋಗುತ್ತೆ. ಹಾಗೆ ಸಿಂಪಲ್ಲು,
ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ. ಇನ್ನೊಂದೇನಂದರೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೂ ಕೂಡ ತುಂಬ ಇಷ್ಟ ಆಗೋಂಥ ಒಂದು ಎಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಲಕ್ಷ್ಮಿಗೆ ಕೂಡ ತಿರುಪತಿ ತಿಮ್ಮಪ್ಪನ ಪತ್ನಿ ಅಂತ ಹೇಳ್ತೀವಲ್ಲ, ಹಾಗಾಗಿ ತಿಮ್ಮಪ್ಪಗೆ ಲಾಡು ಅಂದರೆ ಇಷ್ಟ. ಹಾಗಾಗಿ ಲಕ್ಷ್ಮಿಗೂ ಕೂಡ ಲಾಡನ್ನು ಇಡ್ತಾರೆ ಎಡೆಯಾಗಿ, ಅದು ಕೂಡ ಶ್ರೇಷ್ಠನೇ. ಬಟ್ ಗಣಪತಿ ಹಬ್ಬಕ್ಕೂ ಕೂಡ ಲಾಡು, ಮೋದಕ ಎಲ್ಲ ಇಡ್ತಾರಲ್ಲ, ಇದನ್ನು ಕೂಡ ಲಡ್ಡುನೂ ಕೂಡ ಇಡ್ತಾರೆ. ಆ ದೇವ್ರಿಗೂ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಮಾಡಿದ್ದೀನಿ. ನೋಡಿ ಎಲ್ಲ ಉಂಡೆನ ಕಟ್ಕೊಂಡಾದ್ಮೇಲೆ ಲಾಸ್ಟಿಗೆ ಗಾರ್ನಿಷಿಂಗಿಗೆ ಅಂತೇಳಿ ಮೇಲೆ ಬಾದಾಮನ್ನು ಹಾಕಿದ್ದೀನಿ. ಪಿಸ್ತಾ, ಬಾದಾಮು, ಗೋಡಂಬಿ ಏನಾದರೂ ಹಾಕ್ಕೋಬೋದು. ನೋಡಿ ಸಖತ್ತಾಗಿ ಬಂದಿದೆ. ಕಲರ್ ಕೂಡ ನೋಡಿ ಇಷ್ಟು ಕಲರ್ ಬಂದಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಅದು. ಸಖತ್ತು ಟೇಸ್ಟಾಗಿದೆ.